ಸರ್ ARD36 RR36 ಒಂದೇ ಸರ್. ಎಲ್ಲರೂ ತೊಗೊಂಡು ಎಲ್ಲರೂ ಆಯ್ತಾ? ಓಕೆ ಇದು ಸರ್ RR36 ಅಂತ ಕುತ್ತ ಕೊಡ್ಬೇಕಾ ಏನು ಇಲ್ಬೇಕಾ? ಅಲ್ಲ ಮಿರೋದವ್ರು ಕೆಳಗತ್ತವ ಈಗ ಸರಿಗೆ ಒಂದು ತಿನ್ನಿಸ್ರಿ ಅಜ್ಜ. ಸರ್ ಇದಕ್ಕೆ ಅತಿ ಕಡಿಮೆ ಫರ್ಟಿಲೈಸರ್ ಯೂಸ್ ಆಕೈತೆ ಸರ್. ರಾಸಾಯನಿಕ ಭಾಳ ಕಡಿಮೆ ಯೂಸ್ ಮಾಡಿದಾಗ ಬೆಳೆಗೆ ಅನುಕೂಲ ಆಕೈತೆ. ಏನು ನಾವು ರೆಗ್ಯುಲರ್ ಆಗಿ ಬೆಳಿತೀವಿ ಅದು 100% ಯೂಸ್ ಮಾಡಿದ್ರೆ ಇದು ಕೇವಲ 20-30% ಕೆಮಿಕಲ್ನಾಗೆ ಅದು ಬರ್ತಕ್ಕಂಥದ್ದು. ಇದರಿಂದ ರೈತರಿಗೆ ಹೆಂಗೆ ಲಾಭ ಆಕೈತಿ ಅಂತಂದ್ರೆ ಹೆಚ್ಚು ಖರ್ಚು ಮಾಡಿ ಹೆಚ್ಚು ಆದಾಯ ತೆಗೆಯೋದಕ್ಕಿಂತ ಕಡಿಮೆ ಖರ್ಚು ಮಾಡಿ ಹೆಚ್ಚು ಆದಾಯ ತೆಗಿತೀವಿ. ಆಮೇಲೆ ಇನ್ನೊಂದಂದ್ರೆ ಸೆಲ್ಫ್ ಲೈಫ್ ಇರೋದ್ರಿಂದ ಏನಾಗ್ತದ್ರಿ, ಮಾರ್ಕೆಟ್ನಾಗ ನೀವು ಒಯ್ಯೋದ್ರಾಗೆ ಕೆಟ್ಟು ಬಿಡ್ತೈತಿ ಮಾಲ್. ರೈತರಿಗೆ ಬಹಳಷ್ಟು ಲಾಸ್ ಅನುಭವಿಸ್ತಾರೆ. ಆದ್ರೆ ಇದು 6 ತಿಂಗಳ ತನಕ ಶೇಖರಣೆ ಮಾಡ್ಬೋದಲ್ಲ ಫ್ರಿಜ್ ಒಳಗೆ. ಇವತ್ತು ರೇಟ್ ಇಲ್ಲ ಅಂದ್ರೆ ನಾವು ಮಾರಂಗಿಲ್ಲ, 2 ತಿಂಗಳು ಬಿಟ್ಟು ಮಾರ್ತೀನಿ ಅಂತಂದ್ರು ಒಂದು ವಾರ ಏನು ಇದು 6 ತಿಂಗಳ ತನಕ ಡೀಪ್ ಫ್ರಿಜ್ನಾಗ ಇಟ್ಕೋಬಹುದು. ಎರಡನೇದು ಇದಕ್ಕೆ ಕೆಮಿಕಲ್ಲು ಮತ್ತು ಫರ್ಟಿಲೈಸರು 20% ಕಂಪೇರ್ಡ್ ಟು ದ ರೆಗ್ಯುಲರ್ ಒನ್. ಮೂರನೇದು ಪ್ರೈಸ್ನು ಕೂಡ 3 ಪಟ್ಟು ಜಾಸ್ತಿ. ಅರ್ಥ ಆಯ್ತಾ? ಮಾಡ್ತಿರ್ಬೇಕು ಅವರು ಮಾಡ್ತಿರ್ಬೇಕು. 40 ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಅವ್ರು ಮಾಡ್ತಾರೆ ಸರ್. ನಾ ಸಿಂಪಲ್ ಹೇಳ್ತೀನಿ, ನೀವು ತಿಂದ್ರಿ ಕಾಯಿ, ನೀವು ಇದನ್ನ ಎಕ್ಸ್ಪೋರ್ಟ್ ಮಾಡಕ್ ಬಿಡ್ತೀರಿ, ಇಲ್ಲೇ ತಿಂದ್ಬಿಡ್ತೀವಿ ನಾವೆಲ್ಲರೂ. ನನಗೆ ತಿಳಿದಂಗೆ ಹಂಗೆ ಆಗ್ತದೆ. ಇನ್ನ 5 ವರ್ಷ ನಮ್ಗೆ ಎಕ್ಸ್ಪೋರ್ಟ್ 5 ವರ್ಷ